ಆಮೇಲೆ ಬಾಣಂತಿಯರು ಅಂತಂದರೆ ಮಗು ಹೆತ್ತಿದ್ದಾರ್ರೀ, ಅವರಿಲ್ಲ, ತಾಯಿ ಇಲ್ಲ. ಆ ಮಗು ಏನು ಮಾಡಬೇಕು? ನೀವು ಬಂದ್ರಿ 2 ಲಕ್ಷ ಕೊಟ್ಟರೆ ಮುಗೀತಲ್ವಾ? ನೀವು ಸತ್ತರೆ ನಾವು 3 ಲಕ್ಷ ಕೊಡ್ತೀವಿ, ರೆಡಿನಾ? ರೆಡಿನಾ? ಓಕೆ 4 ಲಕ್ಷ ರೆಡಿನಾ? ಓಕೆ 5 ಲಕ್ಷ ರೆಡಿನಾ? ಸಾಯೋಕೆ ನೀವೆಲ್ಲ ನಮ್ಮ ನಾಳುವವರು. ಆ ಬಡವರ ಮನೆ ನಿಮಗೆಲ್ಲ ಅದು ಮಾತಾಡೋಕ್ಕಾಗತ್ತೆ? ಮುಖ್ಯಮಂತ್ರಿ, ನಾನು ಅರ್ಧ ಮುಖ್ಯಮಂತ್ರಿ, ಅವರು ಮುಖ್ಯಮಂತ್ರಿ, ಮಾತುಕತೆ ಆಗಿದೆ. ಇಲ್ಲ ಮಾತುಕತೆ ಆಗಿಲ್ಲ. ಇನ್ನೊಬ್ರು ಬರ್ತಾರೆ, ಅವರಿಬ್ಬರೇ ಮಾತುಕತೆ ಮಾಡೋದಾ? ನಾವು ಯಾಕಿರೋದು ಮತ್ತೆ? ಹೀಗೆಲ್ಲ ಕೇಳ್ತೀರಿ. ನೀವು ಇರೋದು ಯಾಕೆ ಮತ್ತೆ? ಬನ್ನಿ, ಇದರ ಬಗ್ಗೆ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. 10 MLAಗಳನ್ನು ಕಳಿಸ್ಬೇಕಾಗಿತ್ತು, 10 ಮಿನಿಸ್ಟ್ರಿಗಳನ್ನು ಕಳಿಸ್ಬೇಕಾಗಿತ್ತು. ಎಷ್ಟೋ 2 ಲಕ್ಷ ಕೊಟ್ಟರೆ ಮುಗಿಸ್ಬಿಟ್ರಿ. ನೀವು ಸಾಯಿರಿ, ನಿಮ್ಗೆ ಕೊಡೋಣ 5 ಲಕ್ಷ. ಆ ಮಗುವನ್ನು ಸಾಕೋರು ಯಾರು? ಆ ಮಗುವನ್ನು ಹೆಂಗೆ ಸಾಕಬೇಕೀಗ? ಏನು ಸ್ಕೂಲ್ಗೆ ಹಾಕ್ಬಿಡೋಕ್ಕಾಗತ್ತಾ? ದೊಡ್ಡವರಾಗೋ ತನಕ ಮತ್ತೊಂದು ಹೆಂಗೆ ಹಾಲು ಮತ್ತೊಂದು. ಯಾರೋ ನಕ್ಕ ಪಿಚ್ಚಗಳು ಈ ಕೋಮುಗಲಭೆಯಲ್ಲಿ ಸಿಕ್ಕಾಕೊಂಡು ಸತ್ತಾಗ 25 ಲಕ್ಷ ಕೊಡ್ತೀರಿ. 25 ಲಕ್ಷ ಕೊಡ್ತೀರಿ. ಯಾಕೆ? ಓಟು. ಆಮೇಲೆ ತಿರುಗಿ ನೋಡೋದಿಲ್ಲ. ಕೆಲವು ಘೋಷಣೆ ಮಾಡ್ತೀರಿ ಆಮೇಲೆ ಕೋಮುಗಲಭೆಯಲ್ಲಿ ಸತ್ತವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ 25 ಲಕ್ಷ ಕೊಟ್ಟಿದ್ದು. ಅವ್ರು 25 ಲಕ್ಷ ಕೊಟ್ಟರು ಅಂತ ಇವ್ರು 25 ಲಕ್ಷ ಕೊಟ್ಟಿದ್ದೀರಿ ನೀವು. ಯಾಕೆ ಇವರು ಕೊಡಬಾರ್ದು 25 ಲಕ್ಷ? ಈ ತಾಯಂದ್ರಿಗೆ ಕೊಡಬಾರ್ದು 25 ಲಕ್ಷ? ನೀವು ಕಿತ್ತೋಗಿರೋ ನಿಮ್ಮ ಮಿನಿಸ್ಟ್ರಿಗಳ ನವೀಕರಣಕ್ಕಾಗಿ ಒಂದೊಂದು ಮನೆಗೆ 25 ಲಕ್ಷ 50 ಲಕ್ಷ 1 ಕೋಟಿ ಖರ್ಚು ಮಾಡ್ತೀರಿ. ಕೊಡಿ ಇಲ್ಲಿ 25 ಲಕ್ಷ ಒಬ್ಬೊಬ್ಬರಿಗೆ. ಆ ಮಗುಗೆ ಒಂದು ಆರಂಭದಿಂದ ಎಂಡ್ ತನಕ ಡಿಗ್ರಿ ತನಕ ಫ್ರೀ ಎಜುಕೇಷನ್ ಕೊಡಿ. ಹೀಗೆ ಯಾರು ಬರಲಿಲ್ವಾ? ಲಿಂಗಾಯತರು ಯಾರು, ಒಕ್ಕಲಿಗ ಯಾರು, ಕುರುಬ ಯಾರು, ದಲಿತ ಯಾರು, OBC ಯಾರು, ಹಿಂದೂ ಯಾರು, ಮುಸ್ಲಿಂ ಯಾರು? ಬೇಡವಾ? ಲೆಕ್ಕ ಬೇಡವಾ? ಆ ತಾಯಿ ಕಣ್ಣೀರು ಒರೆಸೋರು ಯಾರು? ಬಡವರ ಪರ ನಾವಿದ್ದೇವೆ, ಬಡವರ ಪರ ನಾವಿದ್ದೇವೆ. ಮಣ್ಣಂಗಟ್ಟಿ ನೀವು ಬಡವರ ಪರ. ಈ ಸಮುದಾಯದ ಪ್ರತಿನಿಧಿಯಾಗಿ ನಮ್ಮನ್ನು MLA ಮಾಡಿ. ಯಾಕೆ ಈ ಸಮುದಾಯದ ಯಾವುದೇ MLAಗಳು ರಾಜೀನಾಮೆ ಕೊಟ್ರೇನ್ರಿ? ಒಕ್ಕಲಿಗರು ನಮಗೆ ಓಟ್ ಹಾಕ್ತಾರೆ, ಲಿಂಗಾಯತರು ನಮಗೆ ಓಟ್ ಹಾಕ್ತಾರೆ, ಅಹಿಂದ ನಮಗೆ ಓಟ್ ಹಾಕತ್ತೆ. ಯಾಕೆ? ಆ ಜಾತಿ ಯಾವುದು ಇಲ್ವೋ ಇಲ್ಲಿ ಹೆಣ್ಮಕ್ಳು ತಂದೆ ತಾಯಂದರು ರಾಜೀನಾಮೆ ಕೊಟ್ಟು ಬಂದ್ಬಿಟ್ರಾ? ಆ ಜಾತಿಗೆ ಅನ್ಯಾಯವಾಗಿದೆ. ಆ ಜಾತಿಯಿಂದ ನಿಮ್ಮನ್ನು MLA ಮಾಡಿ ಎಲೆಕ್ಟ್ ಆದರೆ ಆ ಜಾತಿಗೆ ಪ್ರಾತಿನಿಧ್ಯ. ಈಗ ಅವ್ರು ಸತ್ತಾಗ ನೀವು ರಾಜೀನಾಮೆ ಕೊಟ್ಟರು ಕೂಡ ಆ ಜಾತಿಗೆ ಪ್ರಾತಿನಿಧ್ಯ ಕೊಟ್ಟಂಗೆ ಬರಲಿ ನೋಡೋಣ. ನಾನು ಜಾತಿ ತಗೊಳ್ಳಲ್ಲ, ಇವರು ಯಾವ ಜಾತಿ ಹೇಳಲ್ಲ. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ಓಡ್ ಬರ್ತೀರಿ? ನಮ್ಮ ಜಾತಿ ಇಷ್ಟು ಜನ ಇದೆ, ನಾವು ಜನಪ್ರತಿನಿಧಿ ಆಗಬೇಕು, MLA ಆಗಬೇಕು, ನಮಗೆ ಟಿಕೆಟ್ ಕೊಡಬೇಕು ಹೇಳೋ ನೀವು. ಈಗ ಬನ್ನಿ, ನಮ್ಮ ಜಾತಿಯ ಒಂದು ಹೆಣ್ಣುಮಗಳು ನಮ್ಮ ಸರ್ಕಾರ, ಅಥವಾ ಸರ್ಕಾರ ಅಂದರೆ BJPಗೂ ಇದೆ ಸರ್ಕಾರ, ಎಲ್ಲದಕ್ಕೂ ಇದೆ ಸರ್ಕಾರ. ನಮ್ಮ ಜಾತಿ ಹೆಣ್ಮಗಳು ಸತ್ತೋಗಿದ್ದಾಳೆ, ಹಾಗಾಗಿ ನಮ್ಮ ಜಾತಿಗೆ ಅನ್ಯಾಯವಾಗಿದೆ, ಹಾಗಾಗಿ ರಾಜೀನಾಮೆ ಕೊಡ್ತೇನೆ. ಒಬ್ಬ ಮಗ ಬರಲಿ, 2 ಲಕ್ಷ ಆಯ್ತು, ಮುಗಿಯಿತು. ನಿಮ್ಮ ಮನೆಗೆ 2 ಲಕ್ಷ ಕೊಡ್ತೀವಿ. ಜೀವ ಹೋಗುತ್ತಾ? ಹೋಗೋದು ಬೇಡ ಯಾರ್ದು ಕೂಡ. ಮುಖ್ಯಮಂತ್ರಿಗಳೇ, ಮೀಟಿಂಗ್ ಮಾಡಿದ್ದೀರಿ, ಮತ್ತೊಂದು ಮಾಡಿದ್ದೀರಿ. ಯಾರು ಕಳ್ಳ ಅವ? ಆ ಮೆಡಿಸಿನ್ ತಂದವ? ಆಮೇಲೆ ಆ ಸಣ್ಣ ಮಕ್ಕಳನ್ನ ಹೆಂಗೆ ಸಾಕಬೇಕು? ಕೊಟ್ಟರೆ 25 ಲಕ್ಷ ರೂಪಾಯಿ ಅಟ್ಲೀಸ್ಟು. ಬಿಡಲಿಲ್ಲ ಸರ್ ನಾವು ನಿರಂತರವಾಗಿ. ನಮ್ಮ ರಂಜಿತ್ ಶಿರಿಯಾರಂದು ನಿರಂತರವಾಗಿ ಅಲ್ಲಿಂದ ಸುದ್ದಿ ವರದಿ ಮಾಡಿದರು. ಬನ್ನಿ, ಕೆಲವು ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತೀನಿ ನಿಮಗೆ. ನೋಡಿ, ಸಾವಿಗೀಡಾಗಿರೋದು ಬಾಣಂತಿಯರು. ಆಮೇಲೆ ಬಾಣಂತಿಯರು ಅಂತಂದರೆ ಮಗು ಹೆತ್ತಿದ್ದಾರ್ರೀ, ಅವರಿಲ್ಲ, ತಾಯಿ ಇಲ್ಲ. ಆ ಮಗು ಏನು ಮಾಡಬೇಕು? ನೀವು ಬಂದ್ರಿ 2 ಲಕ್ಷ ಕೊಟ್ಟರೆ ಮುಗೀತಲ್ವಾ? ನೀವು ಸತ್ತರೆ ನಾವು 3 ಲಕ್ಷ ಕೊಡ್ತೀವಿ, ರೆಡಿನಾ? ಓಕೆ 4 ಲಕ್ಷ ರೆಡಿನಾ? ಓಕೆ 5 ಲಕ್ಷ ರೆಡಿನಾ? ಸಾಯೋಕೆ ನೀವೆಲ್ಲ ನಮ್ಮ ನಾಳುವವರು. ಆ ಬಡವರ ಮನೆ ನಿಮಗೆಲ್ಲ ಅದು ಮಾತಾಡೋಕ್ಕಾಗತ್ತೆ? ಮುಖ್ಯಮಂತ್ರಿ, ನಾನು ಅರ್ಧ ಮುಖ್ಯಮಂತ್ರಿ, ಅವರು ಮುಖ್ಯಮಂತ್ರಿ, ಮಾತುಕತೆ ಆಗಿದೆ. ಇಲ್ಲ ಮಾತುಕತೆ ಆಗಿಲ್ಲ. ಇನ್ನೊಬ್ರು ಬರ್ತಾರೆ, ಅವರಿಬ್ಬರೇ ಮಾತುಕತೆ ಮಾಡೋದಾ? ನಾವು ಯಾಕಿರೋದು ಮತ್ತೆ? ಹೀಗೆಲ್ಲ ಕೇಳ್ತೀರಿ. ನೀವು ಇರೋದು ಯಾಕೆ ಮತ್ತೆ? ಬನ್ನಿ, ಇದರ ಬಗ್ಗೆ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. 10 MLAಗಳನ್ನು ಕಳಿಸ್ಬೇಕಾಗಿತ್ತು, 10 ಮಿನಿಸ್ಟ್ರಿಗಳನ್ನು ಕಳಿಸ್ಬೇಕಾಗಿತ್ತು. ಎಷ್ಟೋ 2 ಲಕ್ಷ ಕೊಟ್ಟರೆ ಮುಗಿಸ್ಬಿಟ್ರಿ. ನೀವು ಸಾಯಿರಿ, ನಿಮ್ಗೆ ಕೊಡೋಣ 5 ಲಕ್ಷ. ಆ ಮಗುವನ್ನು ಸಾಕೋರು ಯಾರು? ಆ ಮಗುವನ್ನು ಹೆಂಗೆ ಸಾಕಬೇಕೀಗ? ಏನು ಸ್ಕೂಲ್ಗೆ ಹಾಕ್ಬಿಡೋಕ್ಕಾಗತ್ತಾ?
ದೊಡ್ಡವರಾಗೋ ತನಕ ಮತ್ತೊಂದು ಹೆಂಗೆ ಹಾಲು ಮತ್ತೊಂದು. ಯಾರೋ ನಕ್ಕ ಪಿಚ್ಚಗಳು ಈ ಕೋಮುಗಲಭೆಯಲ್ಲಿ ಸಿಕ್ಕಾಕೊಂಡು ಸತ್ತಾಗ 25 ಲಕ್ಷ ಕೊಡ್ತೀರಿ. 25 ಲಕ್ಷ ಕೊಡ್ತೀರಿ. ಯಾಕೆ? ಓಟು. ಆಮೇಲೆ ತಿರುಗಿ ನೋಡೋದಿಲ್ಲ. ಕೆಲವು ಘೋಷಣೆ ಮಾಡ್ತೀರಿ ಕೊಡು. ಆಮೇಲೆ ಕೋಮುಗಲಭೆಯಲ್ಲಿ ಸತ್ತವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ 25 ಲಕ್ಷ ಕೊಟ್ಟಿದ್ದು. ಅವ್ರು 25 ಲಕ್ಷ ಕೊಟ್ಟರು ಅಂತ ಇವ್ರು 25 ಲಕ್ಷ ಕೊಟ್ಟಿದ್ದೀರಿ ನೀವು. ಯಾಕೆ? ಇವರು ಕೊಡಬಾರ್ದು 25 ಲಕ್ಷ, ಈ ತಾಯಂದ್ರಿಗೆ ಕೊಡಬಾರ್ದು 25 ಲಕ್ಷ. ನೀವು ಕಿತ್ತೋಗಿರೋ ನಿಮ್ಮ ಮಿನಿಸ್ಟ್ರಿಗಳ ನವೀಕರಣಕ್ಕಾಗಿ ಒಂದೊಂದು ಮನೆಗೆ 25 ಲಕ್ಷ 50 ಲಕ್ಷ 1 ಕೋಟಿ ಖರ್ಚು ಮಾಡ್ತೀರಿ. ಕೊಡಿ ಇಲ್ಲಿ 25 ಲಕ್ಷ ಒಬ್ಬೊಬ್ಬರಿಗೆ. ಆ ಮಗುಗೆ ಒಂದು ಆರಂಭದಿಂದ ಎಂಡ್ ತನಕ ಡಿಗ್ರಿ ತನಕ ಫ್ರೀ ಎಜುಕೇಷನ್ ಕೊಡಿ. ಹೀಗೆ ಯಾರು ಬರಲಿಲ್ವಾ? ಲಿಂಗಾಯತರು ಯಾರು, ಒಕ್ಕಲಿಗ ಯಾರು, ಕುರುಬ ಯಾರು, ದಲಿತ ಯಾರು, OBC ಯಾರು, ಹಿಂದೂ ಯಾರು, ಮುಸ್ಲಿಂ ಯಾರು? ಬೇಡವಾ? ಲೆಕ್ಕ ಬೇಡವಾ? ಆ ತಾಯಿ ಕಣ್ಣೀರು ಒರೆಸೋರು ಯಾರು? ಬಡವರ ಪರ ನಾವಿದ್ದೇವೆ, ಬಡವರ ಪರ ನಾವಿದ್ದೇವೆ. ಮಣ್ಣಂಗಟ್ಟಿ ನೀವು ಬಡವರ ಪರ. ಈ ಸಮುದಾಯದ ಪ್ರತಿನಿಧಿಯಾಗಿ ನಮ್ಮನ್ನು MLA ಮಾಡಿ. ಯಾಕೆ? ಈ ಸಮುದಾಯದ ಯಾವುದೇ MLAಗಳು ರಾಜೀನಾಮೆ ಕೊಟ್ರೇನ್ರಿ? ಒಕ್ಕಲಿಗರು ನಮಗೆ ಓಟ್ ಹಾಕ್ತಾರೆ, ಲಿಂಗಾಯತರು ನಮಗೆ ಓಟ್ ಹಾಕ್ತಾರೆ, ಅಹಿಂದ ನಮಗೆ ಓಟ್ ಹಾಕತ್ತೆ. ಯಾಕೆ? ಆ ಜಾತಿ ಯಾವುದು ಇಲ್ವೋ ಇಲ್ಲಿ ಹೆಣ್ಮಕ್ಳು ತಂದೆ ತಾಯಂದರು ರಾಜೀನಾಮೆ ಕೊಟ್ಟು ಬಂದ್ಬಿಟ್ರಾ? ಆ ಜಾತಿಗೆ ಅನ್ಯಾಯವಾಗಿದೆ. ಆ ಜಾತಿಯಿಂದ ನಿಮ್ಮನ್ನು MLA ಮಾಡಿ ಎಲೆಕ್ಟ್ ಆದರೆ ಆ ಜಾತಿಗೆ ಪ್ರಾತಿನಿಧ್ಯ. ಈಗ ಅವ್ರು ಸತ್ತಾಗ ನೀವು ರಾಜೀನಾಮೆ ಕೊಟ್ಟರು ಕೂಡ ಆ ಜಾತಿಗೆ ಪ್ರಾತಿನಿಧ್ಯ ಕೊಟ್ಟಂಗೆ ಬರಲಿ ನೋಡೋಣ. ನಾನು ಜಾತಿ ತಗೊಳ್ಳಲ್ಲ, ಇವರು ಯಾವ ಜಾತಿ ಹೇಳಲ್ಲ. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ಓಡ್ ಬರ್ತೀರಿ ನಮ್ಮ ಜಾತಿ ಇಷ್ಟು ಜನ ಇದೆ, ನಾವು ಜನಪ್ರತಿನಿಧಿ ಆಗಬೇಕು, MLA ಆಗಬೇಕು, ನಮಗೆ ಟಿಕೆಟ್ ಕೊಡಬೇಕು ಹೇಳೋ ನೀವು. ಈಗ ಬನ್ನಿ, ನಮ್ಮ ಜಾತಿಯ ಒಂದು ಹೆಣ್ಣುಮಗಳು ನಮ್ಮ ಸರ್ಕಾರ, ಅಥವಾ ಸರ್ಕಾರ ಅಂದರೆ BJPಗೂ ಇದೇ ಸರ್ಕಾರ, ಎಲ್ಲದಕ್ಕೂ ಇದೇ ಸರ್ಕಾರ. ನಮ್ಮ ಜಾತಿ ಹೆಣ್ಣುಮಗಳು ಸತ್ತೋಗಿದ್ದಾಳೆ, ಹಾಗಾಗಿ ನಮ್ಮ ಜಾತಿಗೆ ಅನ್ಯಾಯವಾಗಿದೆ, ಹಾಗಾಗಿ ರಾಜೀನಾಮೆ ಕೊಡ್ತೇನೆ. ಒಬ್ಬ ಮಗ ಬರಲಿ, 2 ಲಕ್ಷ ಆಯ್ತು, ಮುಗೀತು. ನಿಮ್ಮ ಮನೆಗೆ 2 ಲಕ್ಷ ಕೊಡ್ತೀವಿ. ಜೀವ ಹೋಗುತ್ತಾ? ಹೋಗೋದು ಬೇಡ ಯಾರ್ದು ಕೂಡ. ಮುಖ್ಯಮಂತ್ರಿಗಳೇ, ಮೀಟಿಂಗ್ ಮಾಡಿದ್ದೀರಿ, ಮತ್ತೊಂದು ಮಾಡಿದ್ದೀರಿ. ಯಾರು ಕಳ್ಳ ಅವ? ಆ ಮೆಡಿಸಿನ್ ತಂದವ. ಆಮೇಲೆ ಆ ಸಣ್ಣ ಮಕ್ಕಳನ್ನ ಹೆಂಗೆ ಸಾಕಬೇಕು? ಕೊಟ್ಟರೆ 25 ಲಕ್ಷ ರೂಪಾಯಿ ಅಟ್ಲೀಸ್ಟು. ಬಿಡಲಿಲ್ಲ ಸರ್ ನಾವು ನಿರಂತರವಾಗಿ. ನಮ್ಮ ರಂಜಿತ್ ಶಿರಿಯಾರಂದು ನಿರಂತರವಾಗಿ ಅಲ್ಲಿಂದ ಸುದ್ದಿ ವರದಿ ಮಾಡಿದರು. ಬನ್ನಿ, ಕೆಲವು ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತೀನಿ ನಿಮಗೆ. ನೋಡಿ, ಸಾವಿಗೀಡಾಗಿರೋದು ಬಾಣಂತಿಯರು. ಆಮೇಲೆ ಬಾಣಂತಿಯರು ಅಂತಂದರೆ ಮಗು ಹೆತ್ತಿದ್ದಾರ್ರೀ, ಅವರಿಲ್ಲ, ತಾಯಿ ಇಲ್ಲ. ಆ ಮಗು ಏನು ಮಾಡಬೇಕು? ನೀವು ಬಂದ್ರಿ 2 ಲಕ್ಷ ಕೊಟ್ಟರೆ ಮುಗೀತಲ್ವಾ? ನೀವು ಸತ್ತರೆ ನಾವು 3 ಲಕ್ಷ ಕೊಡ್ತೀವಿ. ರೆಡಿನಾ? ಓಕೆ, 4 ಲಕ್ಷ ರೆಡಿನಾ? ಓಕೆ, 5 ಲಕ್ಷ ರೆಡಿನಾ? ಸಾಯೋಕೆ ನೀವೆಲ್ಲ ನಮ್ಮನ್ನು ಆಳುವವರು. ಆ ಬಡವರ ಮನೆ ನಿಮಗೆಲ್ಲ ಅದು ಮಾತಾಡೋಕ್ಕಾಗತ್ತೆ? ಮುಖ್ಯಮಂತ್ರಿ, ನಾನು ಅರ್ಧ ಮುಖ್ಯಮಂತ್ರಿ, ಅವರು ಮುಖ್ಯಮಂತ್ರಿ, ಮಾತುಕತೆ ಆಗಿದೆ. ಇಲ್ಲ, ಮಾತುಕತೆ ಆಗಿಲ್ಲ. ಇನ್ನೊಬ್ರು ಬರ್ತಾರೆ, ಅವರಿಬ್ಬರೇ ಮಾತುಕತೆ ಮಾಡೋದಾ? ನಾವು ಯಾಕೆ ಇರೋದು ಮತ್ತೆ? ಹೀಗೆಲ್ಲ ಕೇಳ್ತೀರಿ. ನೀವು ಇರೋದು ಯಾಕೆ ಮತ್ತೆ? ಬನ್ನಿ, ಇದರ ಬಗ್ಗೆ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. 10 MLAಗಳನ್ನು ಕಳಿಸ್ಬೇಕಾಗಿತ್ತು, 10 ಮಿನಿಸ್ಟ್ರಿಗಳನ್ನು ಕಳಿಸ್ಬೇಕಾಗಿತ್ತು. ಎಷ್ಟೋ 2 ಲಕ್ಷ ಕೊಟ್ಟರೆ ಮುಗಿಸ್ಬಿಟ್ರಿ. ನೀವು ಸಾಯಿರಿ, ನಿಮ್ಗೆ ಕೊಡೋಣ 5 ಲಕ್ಷ. ಆ ಮಗುವನ್ನು ಸಾಕೋರು ಯಾರು? ಆ ಮಗುವನ್ನು ಹೆಂಗೆ ಸಾಕಬೇಕೀಗ? ಏನು ಸ್ಕೂಲ್ಗೆ ಹಾಕ್ಬಿಡೋಕ್ಕಾಗತ್ತಾ? ದೊಡ್ಡವರಾಗೋ ತನಕ ಮತ್ತೊಂದು ಹೆಂಗೆ ಹಾಲು ಮತ್ತೊಂದು. ಯಾರೋ ನಕ್ಕ ಪಿಚ್ಚಗಳು ಈ ಕೋಮುಗಲಭೆಯಲ್ಲಿ ಸಿಕ್ಕಾಕೊಂಡು ಸತ್ತಾಗ 25 ಲಕ್ಷ ಕೊಡ್ತೀರಿ. 25 ಲಕ್ಷ ಕೊಡ್ತೀರಿ. ಯಾಕೆ? ಓಟು. ಆಮೇಲೆ ತಿರುಗಿ ನೋಡೋದಿಲ್ಲ. ಕೆಲವು ಘೋಷಣೆ ಮಾಡ್ತೀರಿ ಕೊಡು. ಆಮೇಲೆ ಕೋಮುಗಲಭೆಯಲ್ಲಿ ಸತ್ತವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ 25 ಲಕ್ಷ ಕೊಟ್ಟಿದ್ದು. ಅವ್ರು 25 ಲಕ್ಷ ಕೊಟ್ಟರು ಅಂತ ಇವ್ರು 25 ಲಕ್ಷ ಕೊಟ್ಟಿದ್ದೀರಿ ನೀವು. ಯಾಕೆ? ಇವರು ಕೊಡಬಾರ್ದು 25 ಲಕ್ಷ, ಈ ತಾಯಂದ್ರಿಗೆ ಕೊಡಬಾರ್ದು 25 ಲಕ್ಷ. ನೀವು ಕಿತ್ತೋಗಿರೋ ನಿಮ್ಮ ಮಿನಿಸ್ಟ್ರಿಗಳ ನವೀಕರಣಕ್ಕಾಗಿ ಒಂದೊಂದು ಮನೆಗೆ 25 ಲಕ್ಷ 50 ಲಕ್ಷ 1 ಕೋಟಿ ಖರ್ಚು ಮಾಡ್ತೀರಿ. ಕೊಡಿ ಇಲ್ಲಿ 25 ಲಕ್ಷ ಒಬ್ಬೊಬ್ಬರಿಗೆ. ಆ ಮಗುಗೆ ಒಂದು ಆರಂಭದಿಂದ ಎಂಡ್ ತನಕ ಡಿಗ್ರಿ ತನಕ ಫ್ರೀ ಎಜುಕೇಷನ್ ಕೊಡಿ.